ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿತರಾಗಿದ್ದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ. ರನ್ಯಾ ರಾವ್ ಅವರನ್ನ ಬಂಧಿಸಲಾಗಿತ್ತು. ಲ್ಯಾದಲ್ಲಿ ರಸ್ತೆಯಲ್ಲಿರುವಂತಹ ರನ್ಯಾ ರಾವ್ ಅಪಾರ್ಟ್ಮೆಂಟ್ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ 2.06 ಕೋಟಿ ಮೌಲ್ಯದ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರಂತೆ. ಚಿನ್ನದ ಜೊತೆಗೆ 2.67 ಕೋಟಿ ಹಣವನ್ನು ಸಹ ವಶಕ್ಕೆ ಪಡೆದಿದ್ದಾರಂತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿದ್ದು ಬಗೆದಷ್ಟು ಹಲವು ವಿಷಯಗಳು ಹೊರಬರ್ತಾ ಇದೆ. ನಟಿ ರನ್ಯಾ ವಿದೇಶದಿಂದ ಬಂದಾಗಲೆಲ್ಲ ಪೊಲೀಸ್ ಸಿಬ್ಬಂದಿಯೊಬ್ಬರು ಏರ್ಪೋರ್ಟ್ನಲ್ಲಿ ರಿಸೀವ್ ಮಾಡಿಕೊಳ್ತಿದ್ರಂತೆ. ಈ ವೇಳೆ ಕಸ್ಟಮ್ಸ್ ಅಧಿಕಾರಿಗಳು ಯಾವುದೇ ತಪಾಸಣೆ ಮಾಡ್ತಾ ಇರಲಿಲ್ವಂತೆ. ತಪಾಸಣೆಗೆ ಮುಂದಾದ್ರೆ ನಾನು ಡಿಜಿಪಿ ಸಂಬಂಧಿ ಅಂತ ಆವಾಜ್ ಹಾಕ್ತಾ ಇದ್ರಂತೆ. ನಿನ್ನೆಯೂ ಇದೇ ಮಾತು ಹೇಳಿದಾಗ ಅಧಿಕಾರಿಗಳು ನಟಿ ರನ್ಯಾ ರಾವ್ ಅವರ ಜಾಕೆಟ್ ಪರಿಶೀಲಿಸಿದ್ದಾರೆ. ಈ ವೇಳೆ 14 ಕೆಜಿ ಚಿನ್ನ ಪತ್ತೆಯಾಗಿದೆ. ಇನ್ನು ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹವಾಲಾ ಹಣದ ವರ್ಗಾವಣೆಯ ಬಗ್ಗೆ ಅನುಮಾನ ಮೂಡಿದ್ದು ಈಗಾಗಲೇ ಪ್ರಕರಣ ಸಂಬಂಧ ಇಡಿ ಮಾಹಿತಿ ಕಲೆ ಹಾಕ್ತಾ ಇದೆ. ರನ್ಯಾ ವಿದೇಶ ಪ್ರವಾಸದ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ. ಈ ಕೇಸ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರಿಂದ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ರಿಪೋರ್ಟ್ ಬರ್ತಾ ಇದೆ. ನಮ್ಮ ಡಿಜಿಪಿ ಅವರ ಮಗಳು ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ಅದರ ಬಗ್ಗೆ ಡಿಆರ್ಐ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಅವರು ನಮಗೆ ಮಾಹಿತಿಯನ್ನ ಕೊಡೋಲ್ಲ. ಪ್ರಕರಣದ ತನಿಖೆ ಆದ ಬಳಿಕವಷ್ಟೇ ನಾವು ಪ್ರತಿಕ್ರಿಯೆಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರೇನು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇವತ್ತು ರಿಪೋರ್ಟ್ಗಳು ಬರ್ತಾ ಇದೆ. ನಮ್ಮ DGP ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ DRIನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ DRIನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ಜೊತೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕಂಪ್ಲೀಟ್ ಆದಮೇಲೆ ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ಬೋದು. ಹುಬ್ಬಳ್ಳಿಯ ಚಬ್ಬಿ ಗ್ರಾಮದ ತೋಟವೊಂದರಲ್ಲಿನ ಅಕ್ರಮ ಮದ್ಯ ತಯಾರಿಕಾ ಘಟಕದ ಮೇಲೆ ಅಬಕಾರಿ ಇಲಾಖೆ ಸಿಬ್ಬಂದಿ ದಾಳಿ ಮಾಡಿದ್ದಾರೆ. ಈ ವೇಳೆ ಅಪಾರ ಪ್ರಮಾಣದ ಅಕ್ರಮ ಮದ್ಯ ಜಪ್ತಿ ಮಾಡಿದ್ದಾರೆ. ಪೊಲೀಸ್ ಠಾಣೆ ಔಟ್ಪೋಸ್ಟ್ ಠಾಣೆ ಮುಂಭಾಗದ ಪ್ರದೇಶದಲ್ಲಿ ಡಿಎಸ್ಪಿ ಬ್ಲಾಕ್ ಹಾಗೂ ಐಪಿ ಹೆಸರಿನಲ್ಲಿ ನಕಲಿ ಮದ್ಯ ತಯಾರಿಕೆ ಮಾಡಲಾಗ್ತಾ ಇತ್ತು. ಅಬಕಾರಿ ಎಸ್ಪಿ ವಿಜಯಕುಮಾರ್ ಹಿರೇಮಠ್ ನೇತೃತ್ವದಲ್ಲಿ ದಾಳಿ ಮಾಡಿ ಅಪಾರ ಪ್ರಮಾಣದ ನಕಲಿ ಮದ್ಯ ಹಾಗೂ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಲ್ಲಿ ಪ್ರೀತಿ ಮಾಡಿದ ಯುವತಿಗೆ ಮದುವೆ ದಿನವೇ ಪ್ರಿಯಕರ ಕೈಕೊಟ್ಟಿದ್ದಾನೆ. ಕೇಳಿದಷ್ಟು ವರದಕ್ಷಿಣೆ ನೀಡಲಿಲ್ಲ ಅಂತ ಮದುವೆ ಮಂಟಪದಿಂದ ಎಸ್ಕೇಪ್ ಆಗಿದ್ದಾನೆ. ಅಂದಹಾಗೆ ಮೈಸೂರಿನ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರುವಾಗ ಈ ಜೋಡಿ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಮನೆಯವರಿಗೆ ಒಪ್ಪಿಸಿ ಮಾರ್ಚ್ 2ಕ್ಕೆ ಮದುವೆ ಕೂಡ ಫಿಕ್ಸ್ ಆಗಿ ಮೆಹಂದಿ ಹಾಗೂ ಹಳದಿ ಶಾಸ್ತ್ರ ಕೂಡ ಮುಗಿದಿತ್ತು. ಆದರೆ ಕೇಳಿದ ವರದಕ್ಷಿಣೆ ನೀಡಿಲ್ಲ ಅಂತ ವರನ ಕಡೆಯವರು ಕಲ್ಯಾಣ ಮಂಟಪದಿಂದ ಹೋಗಿದ್ದಾರೆ. ಈ ಬಗ್ಗೆ ಉಪ್ಪಾರಪೇಟೆ ಠಾಣೆಯಲ್ಲಿ ಕೇಸ್ ಆಗಿದೆ. ಈ ಸಂಬಂಧಪಟ್ಟಂಗೆ ಎರಡೂ ಕುಟುಂಬಸ್ಥರು ಕೂತು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಈಗ ಸದನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಸುದ್ದಿಗಳನ್ನ ನೋಡೋಣ. 3ನೇ ದಿನದ ವಿಧಾನಸಭೆ ಕಲಾಪದಲ್ಲಿ ಇವತ್ತು ಹಲವು ವಿಚಾರಗಳು ಚರ್ಚೆಗೆ ಬಂದವು. ವಿಪಕ್ಷ ನಾಯಕರಿಗಿಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅಬ್ಬರಿಸಿದ್ರು. ರಾಜ್ಯಪಾಲರ ಭಾಷಣದ ಮೇಲೆ ಸುನಿಲ್ ಕುಮಾರ್ ಆಡಿದ ಒಂದೊಂದು ಮಾತುಗಳು ಸರ್ಕಾರಕ್ಕೆ ಈಟಿಯಲ್ಲಿ ಇರಿದಂತಾಗಿತ್ತು. ಗ್ಯಾರಂಟಿಗಳಿಂದ ಆಗ್ತಾ ಇರೋ ಸಮಸ್ಯೆಗಳನ್ನ ಕೆಣಕಿ ಬಾಣ ಬಿಟ್ಟು ಮುಡಾ ಪ್ರಕರಣವನ್ನ ತೆಗೆದು ಮಾತಲ್ಲೇ ತಿವಿದ್ದು ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲಿ ಗ್ಯಾರಂಟಿಗಳು ದಾರಾ ಬೇಂದ್ರೆಯವರ ನಿಹಿಂಗ ನೋಡಬೇಡ ನನ್ನ ಹಾಡು ಪ್ರೇಮಗೀತೆ ಅಂದ್ಕೊಂಡಿದ್ವಿ. ಆದ್ರೆ ಪ್ರೇಮಗೀತೆ ಅಲ್ಲ ಶೋಕಗೀತೆ ಅಂತ ಆಮೇಲೆ ಗೊತ್ತಾಯಿತು. ಗ್ಯಾರಂಟಿಗಳ ಕಥೆನೂ ಹಾಗೆ ಅಂತ ಸುನಿಲ್ ಕುಮಾರ್ ಕಾಲೆಳೆದರು. ಕಾಳಜಿ ಇದೆ ನನಗೆ ಅವರ ಬೇಗ ಆರೋಗ್ಯನ ಗುಣಮುಖರಾಗಬೇಕು. ಆದ್ರೆ ಈ ಮಂತ್ರಿಮಂಡಲ ಇವರ ಚಟುವಟಿಕೆಗಳು ಇವ್ರ ಕಾರ್ಯವೈಖರಿ ನೋಡಿದಾಗ ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಆಂತರಿಕ ಜಗಳದ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾಡಿದ್ದು ಬಜೆಟ್ ನಂತರ ರಾಜ್ಯದ ಕರಿಮಣಿ ಮಾಲೀಕ ಯಾರು ಅನ್ನೋದು ಪ್ರಶ್ನೆಯಾಗಿದೆ. ಈಗಾಗಲೇ ಯಾರು ಮುಂದಿನ ಸಿಎಂ ಎಂಬ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದೆ. ನಮ್ಮ ಪಾರ್ಟಿ ಬಗ್ಗೆ ನೀವು ಕೇಳ್ತೀರಿ ರಾಜ್ಯಾಧ್ಯಕ್ಷ ಯಾರು ಅಂತ. ಆದ್ರೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತ ನಮ್ಮ ಕಾರ್ಯಕರ್ತರು ನಿರ್ಧಾರ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನ ಮುಂದಿನ ಸಿಎಂ ಯಾರು? ಪರಮೇಶ್ವರ್ ಹೇಳ್ತಾರೆ ನಾನಾಗ್ತೀನಿ ಅಂತ. ಡಿಕೆ ಶಿವಕುಮಾರ್ ನಾನೂ ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ. ಹಾಗಾದ್ರೆ ನಾಡಿದ್ದು ಬಜೆಟ್ ಮುಗಿದ ಬಳಿಕ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ.
ಆಯ್ತಾ, ಹೆಚ್ಚು ಬಜೆಟ್, ಹೆಚ್ಚು ಅವಧಿಯ ಅದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ಆಯ್ತಾ, ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದ್ರು, ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ನಮ್ದೇನು ತಕರಾರಿಲ್ಲ ಅದಕ್ಕೆ. ಅವ್ರ ಕೈ ತಿರ್ಬಿಡಿ. ಇನ್ನು ಸದನದಲ್ಲಿ ಜಾತಿಗಣತಿ ವರದಿ ವಿಚಾರ ಪ್ರತಿಧ್ವನಿಸದೆ ವಿಷಯ ಪ್ರಸ್ತಾಪಿಸಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ, ನಿಮ್ಮ ಸ್ಥಾನಕ್ಕೆ ಅಪಾಯ ಬಂದಾಗ ಮಾತ್ರ ವಿಷಯ ಪ್ರಸ್ತಾಪಿಸ್ತೀರಾ, ಅಪಾಯ ಇಲ್ಲದಾಗ ವರದಿಯನ್ನ ಮೂಲೆಗೆ ಹಾಕ್ತೀರಾ ಅಂತ ಕಿಡಿಕಾರಿದ್ರು. ಆಗ ಕಾಂಗ್ರೆಸ್ ಶಾಸಕರು ಶಿವಲಿಂಗೇಗೌಡರಿಗೆ ರಾಜಾದಿರಾಜ, ರಾಜಮಾರ್ತಾಂಡ, ಮಹಾರಾಜರಿಗೆ ಬಹುಪರಾಕ್ ಅಂತ ಹೇಳಿ ಕಾಲೆಳೆದ ಪ್ರಸಂಗನೂ ನಡೆಯಿತು. ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವ ಸರ್ಕಾರದ ನಡೆಗೆ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮತ್ತೆ ಒಂದು ಕೋಮುವನ್ನು ತುಷ್ಟೀಕರಣ ಮಾಡುವುದಕ್ಕೆ ಸರ್ಕಾರ ಹೊರಟಿದೆ. ಮುಸ್ಲಿಮರ ಓಲೈಕೆಯಲ್ಲೇ ಸರ್ಕಾರ ನಡೀತಾ ಇದೆ. ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೀನಿ ಅನ್ನೋದು, 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತೀನಿ ಅನ್ನೋದು ಸಂವಿಧಾನ ವಿರೋಧಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. 4% ಅನ್ನ ಏನು ಮೀಸಲಿಡಬೇಕನ್ನುವಂಥ ಅತ್ಯಂತ ಅಪ್ರಬುದ್ಧ ಮತ್ತು ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥ ಒಂದೇನು ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ, ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾ ಇದೆ. 10,000 ಕೋಟಿ ಕೊಡ್ತೀನಿ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ 4% ಕೊಡ್ತೀನಿ, ಇವೆಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ. ಇದನ್ನು ನಾಳೆ ವಿಧಾನಸಭೆಯಲ್ಲೂ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನು ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ SC/ST ಮೀಸಲು ಹಣ ದುರ್ಬಳಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಸಿಎಂ ಡಿಸಿಎಂ ಮುಖವಾಡ ಧರಿಸಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸ್ಪ್ಯಾನರ್ ತಟ್ಟೆ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಪಾಪರ್ ಆಗಿರುವುದರಿಂದ ದಲಿತರ ಹಣವನ್ನ ಗುಳು ಮಾಡ್ತಾ ಇದೆ, ಸಿದ್ದರಾಮಯ್ಯ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿದ್ದಾರೆ, ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲೇ 1,000 ಕೋಟಿ ಮೇಲೆ ಸಾಲ ಮಾಡಿರೋ ಚಾಂಪಿಯನ್ ಸಿಎಂ ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ದಲಿತರ ದುಡ್ಡನ್ನ ಏನು 16 ಬಾರಿ ಬಜೆಟ್ ಮಂಡಿಸ್ಬಿಡ್ತೀನಿ ಅಂತ ಹೇಳಿ ಏನ್ ಹೋರಾಟ ಮಾಡ್ತಿದ್ರಲ್ಲ, ದಲಿತರ ದುಡ್ಡೆಲ್ಲ ತಿಂದಿರಿ, ಮಾನ ಮರ್ಯಾದೆ ಇದೇನ್ರಿ ನಿಮ್ಗೆ? ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್. ಬದಲು ಈ ಸಾರಿ ಏನಾದ್ರು ಬಜೆಟ್ ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ ಕಥೆ. ಕಾಂಗ್ರೆಸ್ ಸರ್ಕಾರ ಎಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡ್ತಾ ಇದೆ ಅಂತ ಆರೋಪಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಪ್ರತಿಭಟಿಸಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಡಿಸಿಎಂ ಡಿಕೆಶಿ ನಟ್ಟು ಬೋಲ್ಟ್ ಹೇಳಿಕೆ ಸಂಚಲನ ಸೃಷ್ಟಿಸ್ತಾ ಇದೆ. ಈಗ ಡಿಕೆಶಿ ಹೇಳಿಕೆಗೆ ಹಿರಿಯ ಹಾಸ್ಯ ನಟ ಟೆನಿಸ್ ಕೃಷ್ಣ ರಿಯಾಕ್ಷನ್ ಕೊಟ್ಟಿದ್ದು, ಸರ್ಕಾರದ ಅನೇಕ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ, ಮೇಕೆದಾಟು ಹೋರಾಟಕ್ಕೆ ಹೋಗೋದಕ್ಕಾಗಿರಲಿಲ್ಲ, ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಸರಿಯಾಗಿ ಬಂದಿಲ್ಲ, ಸಾಧು ನಂಬರ್ ನನ್ನ ಬಳಿ ಇಲ್ಲ, ಸಾಧು ಕೋಕಿಲ ಸರಿಯಾಗಿ ಕರೆದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನೀರಿನ ಹೋರಾಟ ಭಾಳ ಹಿಂದಿನ ಕೂಡ ಬಂದಿದ್ದೀನಿ. ಮೇಕೆದಾಟು ಹೋರಾಟಕ್ಕೆ ನಾನು ಬರೋಕ್ಕಾಗಲಿ, ಯಾಕೆಂದರೆ ನನಗೆ ಕಾಲು ಸ್ವಲ್ಪ ಏಟು ಬಿದ್ದಿತ್ತು, ಹಾಗಾಗಿ ನಾನು ಬರಲಿಕ್ಕಾಗಲಿಲ್ಲ. ಅಲ್ಲ, ಕೆಲವರು ಶೂಟಿಂಗಲ್ಲಿರ್ಬೋದು, ಕೆಲವು ಅಂಥ ಹೊರ ರಾಜ್ಯಗಳಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸಿರ್ಬೋದು, ಅವ್ರಿಗೆ ಸರಿಯಾದ ಸಮಯಕ್ಕೆ ಸಂದೇಶ ತಲುಪಿಲ್ಲ ಅಥವಾ ಲೆಟ್ರ್ ತಲುಪಿಲ್ಲ. ಹಿಂದೇನೂ ಕೂಡ ಯಾರೂ ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದರೆ ಯಾರ್ದೋ ಹೆಸರು ಹೇಳ್ತಾರೆ, ನೀವು ಹೋಗಿ ಸಾಧು ಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್, ಅವ್ರ ನಂಬರ್ ಇಲ್ಲ ನನಗೆ. ಇನ್ನು ಟೆನಿಸ್ ಕೃಷ್ಣ ಆರೋಪಕ್ಕೆ ಸಾಧು ಕೋಕಿಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಕಾಡೆಮಿ ಅಧ್ಯಕ್ಷತೆಯಲ್ಲಿ ಚಲನಚಿತ್ರೋತ್ಸವ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿನ್ನೆ ದುನಿಯಾ ವಿಜಯ್, ಪೂಜಾ ಗಾಂಧಿ ಬಂದು ಮಾತನಾಡಿ ಹೋದ್ರು. ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ, ಜನರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಕಡೆಯಿಂದ ಎಲ್ಲರಿಗೂ ಆಹ್ವಾನ ಹೋಗಿದೆ. PRO ಅನಂತು ಅವರು ನೀಡಿದ್ದಾರೆ. ನಾನು ಸುಮಾರು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದೇನೆ, ನನ್ನ ಗುರುತಿಸಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಎಲ್ಲ ಬನ್ನಿ, ನಾವು ಒಂದು ಕುಟುಂಬ, ನಮ್ಮದು ಕಲಾವಿದರ ಕುಟುಂಬ. ಇದು ನಾವು ದ್ವೇಷ ಮಾಡಿ ನಮ್ಗೆ ಕೊಟ್ಟಿಲ್ಲ ಮಾಡಿಲ್ಲ, ಒಂದು
ಹೇಳಕ್ಕೆ ಹೋಗಬೇಡಿ, ದಯವಿಟ್ಟು ಬನ್ನಿ. PVR ಅಲ್ಲಿ ನಾವೆಲ್ಲ ಇದ್ದೀವಿ. ಕಲಾವಿದರಿಗೆ ಅಂತಲೇ ಒಂದು ದೊಡ್ಡ ಪೆವಿಲಿಯನ್ನೇ ಮಾಡಿದ್ದೀವಿ ಟೆಕ್ನಿಷಿಯನ್ಸ್ಗೆ. ಅಲ್ಲಿ ಸುಮಾರು ಜನ ಕಲಾವಿದರು ಬರ್ತಾ ಇದ್ದಾರೆ. ಬನ್ನಿ ಸೇರಿ. 8ನೇ ತಾರೀಕುವರೆಗೂ ಕಾರ್ಯಕ್ರಮ ಇದೆ. ಬರೀ ಉದ್ಘಾಟನೆ ಆಗಿ 5 ದಿನ ಆಗೋಯ್ತು. ಎಲ್ಲರೂ ಬನ್ನಿ, PVRಗೆ ಬನ್ನಿ, ಓರೈನ್ ಮಾಲ್. ಯಡಿಯೂರಪ್ಪ ಲಿಂಗಾಯತರಲ್ಲ ಅಂತ ಯತ್ನಾಳ್ ಟೀಕೆ ವಿಚಾರದ ಬಗ್ಗೆ ಮಾತನಾಡಿದ ವಿಜೇಂದ್ರ, ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರೋ ಅವರೆಲ್ಲ ಈಗಲೂ ಶಾಸಕರು, ಮಾಜಿ ಸಚಿವರಾಗಿಯೇ ಉಳಿದುಕೊಂಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಎಲ್ಲಾ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಧ್ವನಿಯಾಗಿ ಹೋರಾಟ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಬಗ್ಗೆ ಟೀಕೆ ಮಾಡಿದ್ರೆ ರಾಜಕೀಯದಲ್ಲಿ ಬೆಳೆಯೋ ಭ್ರಮೆಯಲ್ಲಿದ್ದಾರೆ ಅಂತ ಟಾಂಗ್ ಕೊಟ್ಟರು. ಮಾಜಿ ಸಿಎಂ ಯಡಿಯೂರಪ್ಪ ಶಾಮನೂರು ಭೇಟಿ ವಿಚಾರದ ಬಗ್ಗೆ ಮಾತನಾಡಿದ ಯತ್ನಾಳ್, ನಿನ್ನೆ ರೇಣುಕಾಚಾರ್ಯ ನಡೆಸಿದ ಸಭೆಯಲ್ಲಿದ್ದವರು ಎಲ್ಲರೂ ದೊಡ್ಡ ಲೀಡರ್ಗಳ. ಆ ಸಭೆಗೆ ಬಂದಿದ್ದ ಸ್ವಾಮೀಜಿಗಳು ಎಲ್ಲರೂ ರೆಡಿಮೇಡ್ ಸ್ವಾಮೀಜಿಗಳು. ಇದೆಲ್ಲವೂ ವಿಜಯೇಂದ್ರಗಾಗಿ ಮಾಡಿರೋದು ಅಂತ ಜಗತ್ತಿಗೆ ಗೊತ್ತಿದೆ. ರಾತ್ರಿ ಯಾಕೆ ಯಡಿಯೂರಪ್ಪ ಶಾಮನೂರನ್ನ ಭೇಟಿಯಾದ್ರು? ಶಾಮನೂರು ಅವರಿಂದ ವೀರಶೈವ ಮಹಾಸಭಾದ ಬೆಂಬಲ ಕೇಳೋದಕ್ಕ? ನಿಮ್ಮಂತವರನ್ನ ವೀರಶೈವರು ಮೆಚ್ಚಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿರುವ ಬೇಬಿ ಬೆಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಜಾತ್ರೆಯಲ್ಲಿ ಹಾಕಿದ್ದ ವಿಜೇಂದ್ರ ಭಾವಚಿತ್ರವನ್ನ ರೈತ ಸಂಘದ ಕಾರ್ಯಕರ್ತರು ಹರಿದುಹಾಕಿದ್ದಾರೆ. ಇವತ್ತು ರಥೋತ್ಸವ ಹಿನ್ನೆಲೆಯಲ್ಲಿ ಬೇಬಿ ಬೆಟ್ಟಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟರು. ಇದಕ್ಕಾಗಿ ಜಾತ್ರೆಯಲ್ಲಿ ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕಲಾಗಿತ್ತು. ಆದರೆ ಫ್ಲೆಕ್ಸ್ನಲ್ಲಿ ದರ್ಶನ್ ಪುಟ್ಟಣಯ್ಯ ಭಾವಚಿತ್ರ ಇಲ್ಲದಕ್ಕೆ ರೈತ ಸಂಘ ಕಿಡಿಕಾರಿದ್ದು ಫ್ಲೆಕ್ಸ್ ಹರಿದುಹಾಕಿ ಗಲಾಟೆ ಮಾಡಿದ್ರು. ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂಗೆ ಸ್ಥಳಕ್ಕೆ ಬಂದ ದರ್ಶನ್ ಪುಟ್ಟಣಯ್ಯ ರೈತರನ್ನ ಸಮಾಧಾನಗೊಳಿಸಿದರು. ಚೌಡೇಶ್ವರಿ ತಾಯಿ ಆಣೆಗೂ ನಾನು ಅರಣ್ಯ ಜಮೀನು ಕಬಳಿಸಿಲ್ಲ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು, 4 ಬಾರಿ ಜಮೀನು ಜಂಟಿ ಸರ್ವೆ ಆಗಿದೆ. ಎಲ್ಲಾ ಸರ್ವೆಯಲ್ಲೂ ನಾನು ನಿರ್ದೋಷಿ. ಅರಣ್ಯ ಇಲಾಖೆಗೆ ಸೇರಿದ 1 ಗುಂಟೆ ಜಮೀನು ನಾನು ಕಬಳಿಸಿಲ್ಲ. ಶ್ರೀನಿವಾಸಪುರ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾನು ಸಹಕಾರ ಕೊಡ್ತೇನೆ. ಆರೋಪಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಅದೆಲ್ಲ ಬರೀ ಟ್ರಯಲ್. ಸೋಮವಾರ ನಂತರ ಅಸಲಿ ಸಿನಿಮಾ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ತುಮಕೂರಿನ ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡಲಾಗಿದ್ದು, ಚಿತ್ರತಂಡದ ಮೇಲೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಳೆದ 5 ದಿನಗಳ ಹಿಂದೆ ಚಿತ್ರೀಕರಣ ನಡೆದಿದ್ದು, ತುಮಕೂರು ACF ಪವಿತ್ರ ನೇತೃತ್ವದಲ್ಲಿ ದಾಳಿ ಮಾಡಿ ಲೈಟ್, ಅಡುಗೆ ವಸ್ತುಗಳು, ಚೇರ್ಗಳು, ಟಿಟಿ ವಾಹನವನ್ನ ಸೀಸ್ ಮಾಡಲಾಗಿದೆ. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು, ನಟಿ ರಕ್ಷಿತಾ ತಮ್ಮ ರಾಣಾ ಈ ಚಿತ್ರದಲ್ಲಿ ನಡೆಸ್ತಾ ಇದ್ರು ಎನ್ನಲಾಗಿದೆ. ಮಂಡ್ಯದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮದುವೆಯಾದ 2ನೇ ದಿನಕ್ಕೆ ವರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಘಟನೆ ನಡೆದಿದೆ. 28 ವರ್ಷದ ಶಶಾಂಕ್ ಮೃತಪಟ್ಟ ವರವಾಗಿದ್ದು, ಈತ ಜಾರ್ಖಂಡ್ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ನಿನ್ನೆ ಸಂಜೆ ಹೃದಯಾಘಾತವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಶಶಾಂಕ್ ಸಾವನ್ನಪ್ಪಿದ್ದಾರೆ.